ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವಯ್ಯ. ಮೊದಲನೇದಾಗಿ ಬಂದಿರತಕ್ಕಂಥ ಮೀಡಿಯಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಉಮೇಶ್ ಸರ್, ಸುಕೃತ ಆ್ಯಂಡ್ ಆಲ್ ದಿ ಡೈರೆಕ್ಟರ್ಸ್. ಸರ್ ಓಕೆ ಓಕೆ ರೈಟ್ ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸರ್, ದಯಾಲ್ ಸರ್ ಡಿ ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ಬರ್ತಿರೋದೇ ನಮಗೊಂದು ದೊಡ್ಡ ಖುಷಿ, ಒಂದು ಪಾಸಿಟಿವ್ ನೋಟ್. ಏನಕ್ಕಂದರೆ ಒಂದು ಹೋಪ್ಸ್ ಮತ್ತು ಒಂದು ಫೇತ್ ಅಂತ ಒಂದು ನಮ್ಮಲ್ಲಿ ಒಂದು ಹುಟ್ಕೊಳ್ಳುತ್ತೆ. ಅದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸಿನಿಮಾ ಮುಗಿಯೋದು, ಸರ್ ಹೇಳ್ದಂಗೆ ಸಿನಿಮಾ ಶುರು ಮಾಡೋದು ಕಷ್ಟ ಅಲ್ಲ, ಸಿನಿಮಾ ಮುಗಿಸೋದು ಅಷ್ಟು ಕಷ್ಟ ಅಲ್ಲ. ಬಟ್ ಸಿನಿಮಾನ ಈ ಹಂತಕ್ಕೆ ತೊಗೊಂಬರೋದಿದೆಯಲ್ಲ, ಅದು ಸ್ವಲ್ಪ ಒಂದು ಕಷ್ಟವಾದ ಕೆಲಸ. ಆಲ್ಮೋಸ್ಟ್ ಒಂದು 2.5 years ಜರ್ನಿ ಆಯಿತು ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ. ಏನು ಗೊತ್ತಿರಲಿಲ್ಲ ಸಿನಿಮಾ ಎಲ್ಲಿಗೆ ಬಂದಿದೆ, ಯಾವಾಗ ರಿಲೀಸ್ ಆಗುತ್ತೆ. ಮೊದಲನೇದಾಗಿ ನಾನು ನನ್ನ ಗೆಳೆಯ ಅಜಿತ್ಗೆ ಥ್ಯಾಂಕ್ಸ್ ಹೇಳಬೇಕು. ಅಜಿತ್ ಮುಖಾಂತರನೇ ನನಗೆ ಈ ಸಿನಿಮಾ ಸಿಕ್ಕಿರೋದು. ಅಜಿತ್ ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಸೊ ಈ ಸಿನಿಮಾ ಮುಗಿದ ಮೇಲೆ ನಾವು ನಮ್ಮ ಪಾಡಿಗೆ ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ರೀಸೆಂಟಾಗಿ ಕಾಲ್ ಬರುತ್ತೆ, ಒಂದು ಗುಡ್ ನ್ಯೂಸ್ ಇದೆ ದೇವ್, ಡಿ ಪಿಕ್ಚರ್ಸ್ ಕಡೆಯಿಂದ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಅದೇ ನಮಗೊಂದು ದೊಡ್ಡ ಫೇತ್ ಬಂತು ನಮಗೆ. ಆಮೇಲೆ ಸರ್ನ ರೀಸೆಂಟ್ ಮೀಟ್ ಮಾಡಿದಾಗ ಸರ್ರಲ್ಲಿ ಇದ್ದಿದ್ದು ಆ ಫೇತ್, ಆ ಹೋಪ್ ನಮಗಿನ್ನೂ ಒಂದು ಪಾಸಿಟಿವ್ ಇದು ಕೊಡ್ತು. ದಟ್ ಸಿನಿಮಾ ನಾವು ಎಷ್ಟು ಎಫರ್ಟ್ ಹಾಕಿದ್ದೀವೋ ಇಲ್ವೋ, ಸರ್ ನಮಗಿಂತ ಜಾಸ್ತಿ ಎಫರ್ಟ್ ಹಾಕಿ ಸಿನಿಮಾನ ಈ ಹಂತಕ್ಕೆ ತಂದಿದ್ದಾರೆ. ಸರ್ ಒಂದು ಒಳ್ಳೆ ಮಾತು ಹೇಳ್ತಾರೆ. ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದಾಗ ಈ ಸಿನಿಮಾ ನೋಡಿದಾಗ ಒಂದು ಮಾತು ಹೇಳಿದ್ರು, ಮೋರ್ ದೆನ್ ಸ್ಟಾರ್ಸ್ ಐ ಲೈಕ್ ವರ್ಕಿಂಗ್ ವಿತ್ ಆ್ಯಕ್ಟರ್ಸ್ ಅಂತ ಹೇಳಿದ್ರು. ನಮ್ಮಂಥ ಆ್ಯಕ್ಟರ್ಸ್ಗೆ ಅದಕ್ಕಿಂತ ಒಂದು ದೊಡ್ಡ ಮಾತು ಇನ್ನೇನು ಇಲ್ಲ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಆ್ಯಂಡ್ ಇಸ್ ಇಂಟೆನ್ಷನ್ ಟು ಹೆಲ್ಪ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಮುಖ್ಯ ಪಾತ್ರದಲ್ಲಿ ನಾವು ಆ್ಯಕ್ಚುಲಿ ಮಾಡಿರೋದು. ಸುಕೃತ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಸಾತ್ವಿಕ್ ಕ್ಯಾರೆಕ್ಟರ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಸಾತ್ವಿಕ್ ಕ್ಯಾರೆಕ್ಟರ್ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗಲ್ಲ, ಆ ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಆ ಕ್ಯಾರೆಕ್ಟರ್ ತುಂಬ, ಅವ್ರು ಹೇಳಿದಂಗೆ ತುಂಬ ಫ್ರೆಶ್ ಆಗಿ ಮತ್ತು ತುಂಬ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ. ಆಮೇಲೆ ಅದೊಂದು ಪವರ್ ಕೊಡ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಹೇಳ್ಬೋದು ನಾನು. ದಟ್ಸ್ ಇಟ್. ಆಮೇಲೆ ಮ್ಯೂಸಿಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಲೇಬೇಕು. ರೀಸೆಂಟಾಗಿ ನಾವು ಸಿನಿಮಾ ವಾಚ್ ಮಾಡಿದಾಗ ನಾನು ಕೇಳಿದೆ, ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ವಾ, ಅವ್ರನ್ನ ಮೀಟ್ ಮಾಡಬೇಕಿತ್ತು ಅಂತ. ಆಗ ಅವ್ರು ನನಗೊಂದು ಮಾತು ಹೇಳಿದ್ರು, ಸರ್ ಅವ್ರು ನಿಮ್ಮನ್ನು ಮೀಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ತುಂಬ ದಿನದಿಂದ ಕೇಳ್ತಾಯಿದ್ರು, ದೇವಯ್ಯವ್ರನ್ನ ನಾನು ಸ್ವಲ್ಪ ಮೀಟ್ ಆಗಬೇಕಿತ್ತು ಅಂತ. ಜೋಹನ್, ಯು ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಸ್ಪೆಷಲಿ ಈ ಥರ ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇದ್ದಾಗ ಸಿನಿಮಾನ ಕೂರಿಸೋದು ಬಹಳ ಕಷ್ಟ ಆಗುತ್ತೆ. ಅದರಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಒಬ್ಬ ಮ್ಯೂಸಿಷಿಯನ್ದಾಗಿದ್ದು, ಒಬ್ಬ ಕಂಪೋಸರ್ದಾಗಿರುತ್ತೆ. ಸೊ ಜೋಹಾನ್ ಹ್ಯಾಸ್ ಎನ್ ಅ ಫ್ಯಾಬ್ಯುಲಸ್ ಜಾಬ್ ಅಂತ ಹೇಳ್ಬೋದು. ಆ ಸಿನಿಮಾನ ಬಿಗಿನಿಂಗ್ ಟು ಎಂಡ್ ನಿಮಗೆಲ್ಲೂ ಬೋರ್ ಆಗದಿರೋ ಹಾಗೆ ಇಂಟೆನ್ಸಿಟಿನ ಇಟ್ಕೊಂಡು ಆ ಸಿನಿಮಾನ ಕ್ಯಾರಿ ಮಾಡೋದಿದೆಯಲ್ಲ, ಅದರಲ್ಲಿ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಸಿನಿಮಾಟೋಗ್ರಫಿ ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ರವಿ ಸರ್ ಮತ್ತು ಚೇತನ್ ಅವರು ಡುವೋ ಎಫೆಕ್ಟ್ ಈ ಸಿನಿಮಾದಲ್ಲಿ ನೋಡ್ತೀವಿ. ಅಫ್ಕೋರ್ಸ್ ನನಗೆ ಅವರು ಪರಿಚಯ ಅಷ್ಟಿರಲಿಲ್ಲ. ನಮ್ಮ ಅಜಿತ್ ಮುಖಾಂತರ ನಾನು ಅವರ ಕೋಮಾ ಸಿನಿಮಾಗೆಲ್ಲ ಹೋಗಿದ್ದೆ. ಸೊ ಅವರ ಡೈರೆಕ್ಟಿಂಗ್ ಎಬಿಲಿಟೀಸ್ನ ನಾನು ಅಲ್ಲಿ ನೋಡಿದ್ದೆ. ಅಷ್ಟು ಟಚ್ಚಲ್ಲಿ ಇರ್ಲಿಕ್ಕೆ ಆಗ್ತಿರಲಿಲ್ಲ. ಬಟ್ ನನ್ನ ಗೆಳೆಯನಿಂದ ಒಂದಿನ ನಾವು ಪರಿಚಯ ಆಗಿ ಅವರು ಒಂದು ಕತೆ ಹೇಳಿದ್ರು, ಡಾರ್ಕ್ ವೆಬ್ ಅಂತ ಹೇಳಿದ್ರು. ಬಹುಶಃ ಈಗ ಸ್ವಲ್ಪ ಜನರಿಗೆ ಡಾರ್ಕ್ ನೆಟ್ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ಇರ್ಬೋದು. ನಾವು ಈ ಸಿನಿಮಾ ಮಾಡಿದಾಗ ಒಂದು 2.5 years ಬ್ಯಾಕ್, 3 years ago ಬಿಫೋರ್ ಕೋವಿಡ್, ಡಾರ್ಕ್ ನೆಟ್ ಬಗ್ಗೆ ಯಾರಿಗೂ ಅಷ್ಟು ನಮಗೆ ಐಡಿಯಾನೇ ಇರಲಿಲ್ಲ. ಡಾರ್ಕ್ ನೆಟ್ ಅಂದರೆ ಏನು, ಡಾರ್ಕ್ ವೆಬ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಕಾನ್ಸೆಪ್ಟ್ ಫ್ರೆಶ್ ಅಂತ ಆಯಿತು. ಓಕೆ, ಈ ಒಂದು ಸಂದರ್ಭಕ್ಕೆ ಈ ಒಂದು ಫ್ರೆಶ್ ಕಾನ್ಸೆಪ್ಟ್ ವರ್ಕ್ ಆಗ್ಬೋದಾ ಅಂತ ನನಗೆ ಅನಿಸಿದಾಗ, ಹೌದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಯಾಕಂದರೆ ಈ ಥರ ಒಂದು ಕಾನ್ಸೆಪ್ಟ್ ನಮ್ಮ ಕನ್ನಡದಲ್ಲಿ ಜಾಸ್ತಿ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸರ್ ಹೇಳ್ದಂಗೆ ಗುಲ್ಟು ಸಿನಿಮಾದಲ್ಲಿ ಕೆಲವು ತುಣುಕುಗಳನ್ನ ನೀವು ನೋಡ್ಬೋದು. ಹಾಗೆ ಈ ಸಿನಿಮಾದಲ್ಲೂ ಒಂದು ಡಾರ್ಕ್ ನೆಟ್ಟಲ್ಲಿ ಸಪ್ರೇಟ್ ಆಗಿರೋ ಒಂದು ಪ್ರಪಂಚದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಸೈಕಾಲಜಿಕಲಿ ಇನ್ವಾಲ್ವ್ ಆಗಿಬಿಟ್ರೆ ಏನಾಗುತ್ತೆ, ಆಮೇಲೆ ಅದನ್ನಿಟ್ಕೊಂಡು ಅವರು ಬೇರೆ ಜನರ ಮೇಲೆ ಯಾವ ರೀತಿ ಒಬ್ಬ ಪರಿಣಾಮ ತೋರಿಸ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಕ್ರುಯಾಲಿಟಿ ಇದೆ. ಅವಾಗ ಸರ್ ಹೇಳ್ದಂಗೆ
ಸಾಕಷ್ಟು ಕ್ರುಯಾಲಿಟಿ ವಿಷಯಗಳು ಇದೆ. ಅಂದರೆ ಈಗ ನಾವು ಜನರಲ್ ಈಗ ಒಂದು ಸೊಸೈಟಿಯಲ್ಲಿ ಕ್ರೂಯಲ್ ಅಂದರೆ ನಮಗೆ ಗೊತ್ತಿರೋ ವಿಷಯಗಳಂದರೆ ಓಕೆ ಯಾರಿಗೂ ಮರ್ಡರ್ ಮಾಡಿದ್ರು, ಥೆಫ್ಟ್ ಮಾಡಿದ್ರು, ಇದು ಮಾಡಿದ್ರು, ಅದು ಮಾಡಿದ್ರು, ಕ್ರೂಯಾಲಿಟಿ ಅನ್ನೋದು ಅದೊಂದೇ ವಿಚಾರ ನಮಗೆ ಗೊತ್ತಿರೋದು. ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಆದಾಗ ನಮಗೊಂದು ಅರಿವಾಗುತ್ತೆ, ಕ್ರೂಯಾಲಿಟಿನ ಈ ಲೆವೆಲ್ಗೂ ಒಬ್ಬ ಮನುಷ್ಯ ಸೈಕಿಕ್ ಆಗಿ ತೊಗೊಂಡು ಹೋಗ್ಬೋದಾ ಅನ್ನೋ ಒಂದು ವಿಚಾರಗಳು ನಮಗೆ ಈ ವಿಷಯ ಗೊತ್ತಾಗುತ್ತೆ. ಬಟ್ ಅವ್ರು ಹೇಳಿದಂಗೆ ನಾವು ತುಂಬ ಡೆಪ್ತಾಗಿ ಈ ವಿಷಯದ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದೇ ಸ್ಟ್ರೀಮಲ್ಲಿ ಈ ಸಿನಿಮಾನ ನಾವು ತಗೊಂಡೋಗಿದ್ದೀವಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.